ಮಾಡಿಲ್ಲ ಅಂದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಸರ್. ಇದೀನಿ ಹೇಳಿ. ಸರ್ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ದಯವಿಟ್ಟು ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡಿ. ಇವಾಗ ಕೇಳಿಸ್ತಿದ್ಯಾ? ಹಲೋ 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 ಹೇಳಿ ಸರ್. ಹೇಳಿ ಮೇಡಮ್. ಸರ್ ಇಲ್ಲಿ ಕಂಪ್ಲೇಂಟ್ ರೈಸ್ ಇತ್ತು, ಔಟ್ ಸ್ಟೇಷನ್ ಟೋಕನ್ ಬಟನ್ ಬರ್ತಾ ಇಲ್ಲ, ಆದ್ರೂ ಔಟ್ ಸ್ಟೇಷನ್ ಆರ್ಡರ್ ಬರ್ತಾ ಇದೆ ಅಂತ 8 ಗಂಟೆ 20 ನಿಮಿಷಕ್ಕೆ, ಹಾಗಾಗಿ ಕಾಲ್ ಮಾಡಲಾಗಿದೆ. 8 ಗಂಟೆ 20 ನಿಮಿಷ ಅಲ್ಲ, 7 ಗಂಟೆ 7 ಕಾಲಿಂದ ನಾನು ಇವಾಗವರೆಗೂ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ನನ್ಗೊಂದು ವಿಷಯ ಗೊತ್ತಾಗ್ಬೇಕು ಮೇಡಮ್. ಹೊಸೂರು ಬಂದ್ಬಿಟ್ಟು ಮಲ್ಲೇಶ್ವರಂ ಪಕ್ಕ ಇದೆಯಾ, ಮೆಜೆಸ್ಟಿಕ್ ಪಕ್ಕ ಇದೆಯಾ? ಸಾರಿ ಹೇಳಿ ಸರ್, ಏನ್ ಇಶ್ಯೂ ಆಗ್ತಾ ಇದೆ ಮೇಡಮ್? ಅಲ್ಲ ನೀವ್ ಹೇಳಿ. ಅದು ಇವಾಗ ಹೊಸೂರು ಬಂದ್ಬಿಟ್ಟು ಕರ್ನಾಟಕ ಸೇರುತ್ತಾ, ಬೆಂಗಳೂರು ಸೇರುತ್ತಾ? ಸರ್ ಅದು ಬೆಂಗಳೂರು ಸೇರುತ್ತೋ ಕರ್ನಾಟಕ ಸೇರುತ್ತೋ ಅಂತ ಮುಖ್ಯ ಅಲ್ಲ ಸರ್. ಇಲ್ಲಿ ಒಂದು ಇದಿರುತ್ತೆ, ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಆ ಕಿಲೋಮೀಟರ್ ಲಿಮಿಟ್ಸ್ ಒಳಗಿದ್ರೆ ಅದು ಔಟ್ ಸ್ಟೇಷನ್ ಅಲ್ಲ. ಆ ಕಿಲೋಮೀಟರ್ ಅದ್ರ ಮೇಲ್ಪಟ್ಟಿದ್ರೆ ಮಾತ್ರ ಅದು ಔಟ್ ಸ್ಟೇಷನ್ ಅಂತ ಇಲ್ಲಿ ಕನ್ಸಿಡರ್ ಆಗುತ್ತೆ ಸರ್ ಸಿಸ್ಟಮ್ ಇಂದ. ಎಲ್ಲಿ ಮೇಡಮ್ ನಿಮ್ ಸಿಸ್ಟಮ್? ನೀವು ಅವಾಗಿಂದ ಮಾತಾಡ್ತಾ ಇರೋದು ಸಿಸ್ಟಮ್ ನ ನಂಬಿ ಮಾತಾಡ್ತಾ ಇದ್ದೀರಾ? ಕೇಳಿಸ್ತಾ ಇದೆಯಾ? ದಯವಿಟ್ಟು ರೆಸ್ಪಾಂಡ್ ಮಾಡಿ ಸರ್. ಕೇಳಿಸ್ತೈತೆ ಮೇಡಮ್. ಸರ್ ಕೇಳಿಸ್ತಾ ಇದೆಯಾ ಮೇಡಮ್? ಇದನ್ನೇ ಎಲ್ಲಾರು ಹೇಳಿ ಹೇಳಿ ಬೇಕು ಅಂತ ಫೋನ್ ಕಟ್ ಮಾಡ್ತಾ ಇದ್ದೀರಾ. ಡಿಸ್ಕನೆಕ್ಟ್ ಆಗುತ್ತೆ ಸರ್. ಮೇಡಮ್ ಕೇಳಿಸ್ತೈತೆ, ಮಾತಾಡಿ. ಸರ್ ನೀವು ಮತ್ತೆ ರೆಸ್ಪಾಂಡೇ ಮಾಡ್ತಾ ಇಲ್ವಾ ಸರ್? ರೆಸ್ಪಾಂಡ್ ಮಾಡಿ ಸರ್, ಇಲ್ಲಾಂದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಮೇಡಮ್, ಮಾತಾಡಿ ಅಂದೆ. ಅದನ್ನೇ ಹೇಳ್ತಾ ಇರೋದು ಸರ್. ಅದು ಇಷ್ಟು ಕಿಲೋಮೀಟರ್ ಅಂತ ಪರಿಧಿ ಇರುತ್ತೆ, ಒಂದ್ ಲಿಮಿಟ್ ಇರುತ್ತೆ. ಆ ಲಿಮಿಟ್ ಒಳಗಡೆ ಇದ್ರೆ ಅದು ಅಲ್ಲ ಮೇಡಮ್. ಓಕೆ, ನಾನೊಂದು ಎಕ್ಸಾಂಪಲ್ ಕೇಳಬೇಕು. ಅದು ನೀವು ಕಿಲೋಮೀಟರ್ ಒಳಗಡೆ ಅಂದ್ರೆ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಈಚೆಗಡೆ ನೀವು ಔಟ್ ಸ್ಟೇಷನ್ ಅಂತ ಬುಕ್ ಮಾಡೋದು? ಕಿಲೋಮೀಟರ್ ಅಂತ ಯಾವುದೇ ರೀತಿಲಿ ಅಪ್ಡೇಟ್ಸ್ ಇಲ್ಲ ಸರ್. ಅದು ಸಿಸ್ಟಮ್ ಅಪ್ಡೇಟ್ ಆಗಿರುತ್ತೆ, ಸಿಸ್ಟಮ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿರುತ್ತೆ ಸರ್. ಅದು ಸರಿ ಆಯ್ತು, ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡ್ಲಿ. ಇವಾಗ ತಮಿಳ್ನಾಡು ಬಂದ್ಬಿಟ್ಟು ನಿಮ್ಗೆ ಕರ್ನಾಟಕ ಒಳಗಡೆ ಬೆಂಗಳೂರು ಬರುತ್ತಾ? ಸರ್ ಕರ್ನಾಟಕ ಒಳಗಡೆ ಬೆಂಗಳೂರಲ್ಲೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ಕೆಲವೊಂದು ಲಿಮಿಟ್ಸ್ ಇರುತ್ತೆ, ಆ ಲಿಮಿಟ್ಸ್ ಒಳಗಡೆ ಬಂದ್ರೆ ಅದು ಔಟ್ ಸ್ಟೇಷನ್ ಆಗಿರಲ್ಲ. ಅದನ್ನೇ, ಅದು ಯಾವ ಲಿಮಿಟ್ಸ್ ಅದನ್ನ ಹೇಳಿ ಮೇಡಮ್. ಸ್ಟೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಸರ್. ಮೇಡಮ್ ಯಾವ ಲಿಮಿಟ್ಸ್ ಅದನ್ನ ಹೇಳಿ. ಕರ್ನಾಟಕ ದಾಟಿ ಈಚೆಗೆ ಹೋಗೋದು ಲಿಮಿಟ್ಸ್ ಅಲ್ವಾ? ಹಾಗಾದ್ರೆ ಸಿಸ್ಟಮ್ ಇಂದ ಅಪ್ಡೇಟ್ ಆಗಿರುತ್ತೆ. ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇರಲ್ಲ. ಇಲ್ಲಿ ನಮಗ್ ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ ಇದು ಔಟ್ ಸ್ಟೇಷನ್ ಆರ್ಡರ್ ಅಲ್ಲ ಅಂತ ತೋರಿಸ್ತಾ ಇದೆ. ಔಟ್ ಸ್ಟೇಷನ್ ಒಂದ್ ನಿಮಿಷ ನಿಮ್ ಉತ್ತರಕ್ಕೆ ಬರ್ತೀನಿ. ಔಟ್ ಸ್ಟೇಷನ್ ಆರ್ಡರ್ ಅಲ್ಲ. ಓಕೆ, ಔಟ್ ಸ್ಟೇಷನ್ ಟ್ರಿಪ್ ನನ್ನ ಹತ್ರ ಎಲಿಜಿಬಲ್ ಇದೆಯಾ? ನನ್ಗೆ ನನ್ನ ಆಪ್ ಎಲಿಜಿಬಲ್ ಇದೆಯಾ? ಎಲಿಜಿಬಲ್ ಇಲ್ಲ ಅಂತಾನೆ ಇದು ಔಟ್ ಸ್ಟೇಷನ್ ಆರ್ಡರ್ ಅಲ್ಲ ಅಂತಾನೆ ಹೇಳ್ತಾ ಇರೋದು ಸರ್. ಎಲಿಜಿಬಲ್ ಇಲ್ಲ ಅಲ್ಲಲ್ಲ, ಒಂದ್ ನಿಮಿಷ. ಎಲಿಜಿಬಲ್ ಅಲ್ಲ ಅಂದ್ರೆ ಮತ್ತೆ ಯಾಕೆ ಅದ್ ನನಗ್ ಬಂತು ಬಾಡಿಗೆ? ಸರ್ ಅದು ಔಟ್ ಸ್ಟೇಷನ್. ಹಲೋ, ಇದು ಔಟ್ ಸ್ಟೇಷನ್ ಅಂತ ತೋರಿಸ್ತಾನೆ ಇಲ್ಲ ಸರ್. ಇಲ್ಲಿ ತೋರಿಸ್ತಾ ಇಲ್ಲ ಅಲ್ಲ ಮೇಡಮ್. ಹೋಗ್ಲಿ, ಅದ್ ತೋರ್ಸೋದ್ ಬೇಡ ನನ್ಗೆ. ತಮಿಳ್ನಾಡು ಕರ್ನಾಟಕ ಒಳಗಡೆ ಬರುತ್ತಾ ಅಂತ ನಾನ್ ಕೇಳ್ತಾ ಇರೋದು. ಸರ್ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ, ಕರ್ನಾಟಕದ ಅದ್ ತೋರಿಸ್ತಾ ಇಲ್ಲ ಅಂದ್ರೆ ನೀವು ಸಿಸ್ಟಮ್ ಕೊಡಿರಿ. ಅಲ್ಲ, ಅದ್ ತೋರಿಸ್ತಾ ಇಲ್ಲ ಅಂದ್ರೆ ನೀವು ನಿಮ್ ಸಿಸ್ಟಮ್ ಕೊಡಿರಿ, ನಮ್ ಹೊಟ್ಟೆ ಕೊಡಿಬೇಡಿ. ಸಾರಿ ಫಾರ್ ದಟ್ ಸರ್. ಕೆಲವೊಂದು ಲಿಮಿಟ್ಸ್ ಇರುತ್ತೆ, ಆ ಲಿಮಿಟ್ಸ್ ಒಳಗಡೆ ಇರಬೇಕು. ಇಷ್ಟು ಕಿಲೋಮೀಟರ್ ಅಂತ ಲಿಮಿಟ್ಸ್ ಇರುತ್ತೆ, ಆ ಲಿಮಿಟ್ಸ್ ಒಳಗಡೆ ಇದ್ರೆ ಆವಾಗ ನಿಮ್ಗೆ ಔಟ್ ಸ್ಟೇಷನ್ ಆರ್ಡರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂದ್ರೆ ಅದು ಔಟ್ ಸ್ಟೇಷನ್ ಆಗಿರಲ್ಲ ಸರ್. ಒಂದ್ ಕೆಲಸ ಮಾಡಿ ಮೇಡಮ್, ಗೋವಾ ಕೊಡಿ. ಗೋವಾನು ಕರ್ನಾಟಕಕ್ಕೆ ಎಳ್ಕೊಂಡ್ ಬಂದ್ಬಿಡ್ತೀನಿ ಒಂದೇ ಸಲ. ಹಿಂಗೆ ಕೇಳಿಸ್ತಾ ಇದೆಯಾ ಸರ್? ನನಗ್ ಕೇಳಿಸ್ತಿದೆ, ನಾನ್ ಮಾತಾಡೋದು ನಿಮಗ್ ಕೇಳಿಸ್ತಾ ಇಲ್ಲ ಅಷ್ಟೇನೆ. ಕೇಳಿಸಿದ್ರು ಕೇಳಿಸ್ತಾ ಇರೋ ತರ ಮಾತಾಡ್ತಾ ಇದ್ದೀರಾ ಸರ್. ನಿಮ್ಮ ವಾಯ್ಸ್ ಬರ್ತಾ ಸೆಂಟ್ರಿಗೆ ನಿಮ್ಮ ವಾಯ್ಸ್ ಇದಾಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ ಮೇಡಮ್. ನಿಮ್ಗೆ ಅಲ್ಲಿ ನೀವು ಎಲ್ಲ ಎಜುಕೇಟೆಡ್ ತಾನೇ ಇರೋದು. ತಮಿಳ್ನಾಡು ಅಂತ ಬಂದಾದ್ಮೇಲೆ ಅದು ಔಟ್ ಸ್ಟೇಷನ್ ಅಂತ ಮೆನ್ಷನ್ ಹೇಳ್ತಾ ಇದೀನಿ. ತಮಿಳ್ನಾಡು ಒಳಗಡೆ ಇರ್ಲಿ, ಕರ್ನಾಟಕದ ಹೊರಗಡೆ ಇರ್ಲಿ, ಅದು ಇಷ್ಟು ಕಿಲೋಮೀಟರ್ ಅಂತ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೂ ಅರ್ಥ ಆಗುತ್ತೆ ಸರ್. ಆದ್ರೆ ಕಂಪನಿ ಪ್ರೊಸೀಜರ್ ಇಷ್ಟು ಕಿಲೋಮೀಟರ್ ಅಂತ ಒಂದ್ ಸರ್ಕಲ್ ಇರುತ್ತೆ. ಆ ಸರ್ಕಲ್ ಒಳಗಡೆ ಇದ್ರೆ ಅದು ಔಟ್ ಸ್ಟೇಷನ್ ಅಲ್ಲ. ಸರಿ, ಕರ್ನಾಟಕ ಒಂದ್ ನಿಮಿಷ ಅದೇ ಲಿಮಿಟ್. ಏನ್ ಲಿಮಿಟ್ ಅದನ್ನ ಹೇಳ್ತಾ ಇಲ್ವಲ್ಲ ನೀವು. ಕರ್ನಾಟಕ ಇಂದ 20 ಕಿಲೋಮೀಟರ್ ಒಳಗಡೆ ಹೋಗಿದ್ದೀನಿ ನಾನು ಸರ್. ನಾನು ಅದನ್ನೇ ಹೇಳ್ತಾ ಇದೀನಿ, 70 ಕಿಲೋಮೀಟರ್ ಅಲ್ಲ ಸರ್. ಅದು ಒಂದು ಪರಿಧಿ ಇರುತ್ತೆ. ಇದ್ರ ಬಗ್ಗೆ ಇಷ್ಟೇ ಕಿಲೋಮೀಟರ್ ಅಂತ ಇಲ್ಲಿ ಎಲ್ಲೂ ಅಪ್ಡೇಟ್ ಆಗಿರಲ್ಲ. ಮತ್ತೆ ನೀವು ಲಿಮಿಟ್ ಇರುತ್ತೆ ಅಂತ ಕರ್ನಾಟಕ ಬಾರ್ಡರ್ ದಾಟಾದ್ಮೇಲೆ ಲಿಮಿಟ್ ಇರುತ್ತೆ ಅಂದ್ರೆ ಮಾಡುತ್ತೆ
ಸರ್ ಸಿಸ್ಟಮ್ ಇಂದ ಅಪ್ಡೇಟ್ ಆಗಿರುತ್ತೆ ಸರ್ ಅದು. ಮೇಡಮ್ ನೀವೆಲ್ಲ ಸಿಸ್ಟಮ್ ಇಂದ ಅಪ್ಡೇಟ್ ಆಗಿ ಸಿಸ್ಟಮ್ ನ ನಂಬ್ತೀರಾ, ಜನನ್ ನಂಬಲ್ವಾ ನೀವು? ಅಥವಾ ನೀವು ಓದಿರೋ ಬುಕ್ ನ ನಂಬಲ್ವಾ? ಓದಿ ಅದೇನು ಹೊಸೂರ್ ಅಂತ ಬಂದಿದ್ಯಾ ಇಲ್ಲಾಂದ್ರೆ ಅಲ್ಲಿ ಹುಣಸೂರ್ ಅಂತ ಬಂದಿದ್ಯಾ ನೋಡಿ. ಸರ್ ಹೊಸೂರ್ ಅಂತ ಬಂದ್ರು ಅದು ಔಟ್ ಸ್ಟೇಷನ್ ಅಂತ ಕನ್ಸಿಡರ್ ಆಗಲ್ಲ ಸರ್. ಅದೇ ಯಾಕಾಗಲ್ಲ? ಮೇಡಮ್ ನಮ್ದೇ 4 ಗಾಡಿ ಇದೆ. ಹೊಸೂರ್ ಒಂದ್ ನಿಮಿಷ, ನಂದೇ 4 ಗಾಡಿ ಇದೆ. ಇರುತ್ತೆ ಅದರ ಬಗ್ಗೆ ನಮ್ಗೆ ಇಲ್ಲಿ ಇಷ್ಟೇ ಲಿಮಿಟ್ ಅಂತ ತೋರ್ತಿರಲ್ಲ. ಅದು ಸಿಸ್ಟಮ್ ಅಪ್ಡೇಟ್ ಆಗಿರುತ್ತೆ. ಅದ್ರ ಒಳಗಡೆ ಇದ್ರೆ ಅದು ಔಟ್ ಸ್ಟೇಷನ್ ಅಲ್ಲ, ಹೊರಗಡೆ ಇದ್ರೆ ಮಾತ್ರ ಔಟ್ ಸ್ಟೇಷನ್. ಒಂದ್ ನಿಮಿಷ ನಾನ್ ಹೇಳದ್ ಕೇಳ್ತೀರಾ? ನಂದೇ 4 ಗಾಡಿ ಇದೆ. 4 ಗಾಡಿ ಬಂದ್ಬಿಟ್ಟು ಒಂದ್ ಗಾಡಿಲಿ ನಾನೇ ಡ್ರೈವರ್ ಜೊತೆ ಬಂದಿದ್ದೀನಿ. ಹೊಸೂರ್ ಒಳಗಡೆ ಎಂಟ್ರಿ ಆಗಿ 4 ಕಿಲೋಮೀಟರ್ ಹೋಗಿರೋದಕ್ಕೆ ಔಟ್ ಸ್ಟೇಷನ್ ಅಂತ ಮೆನ್ಷನ್ ಮಾಡಿ ಕಳ್ಸಿದ್ದೀರಾ. ಈವನ್ 30 ಕಿಲೋಮೀಟರ್ಸ್ ಅಷ್ಟೇ ಅದಿದ್ದು ಬೆಂಗಳೂರಿಂದ, ಓಕೆನಾ? ಔಟ್ ಸ್ಟೇಷನ್ ಅಂತ ಮೆನ್ಷನ್ ಮಾಡಿ ಕಳ್ಸಿದ್ದೀರಾ. ಮತ್ತೆ ಚೆಕ್ ಪೋಸ್ಟ್ ಅಲ್ಲಿ 200 ರೂಪೀಸ್ ಇದು ಪರ್ಮಿಟ್ ಇಲ್ಲ ಅನ್ಬಿಟ್ಟು ಪೊಲೀಸ್ ಅವ್ರು ಹಿಡ್ದವ್ರೆ ಅಂತಾನು ಫೋನ್ ಮಾಡಿ ಹೇಳಿದೀನಿ ಆ ಟೈಮಲ್ಲಿ. ಅವಾಗ 200 ರೂಪೀಸ್ ಆಡ್ ಅಪ್ ಮಾಡಿದ್ದೀರಾ. ಔಟ್ ಸ್ಟೇಷನ್ ಗೆ 200 ರೂಪೀಸ್ ಆಡ್ ಅಂತ ನೀವೇ ಮೆಸೇಜ್ ಕೊಟ್ಟಿದ್ದೀರಾ. ಔಟ್ ಸ್ಟೇಷನ್ ಅಲ್ಲ ಅಂತ ತೋರಿಸ್ತಾ ಇದೆ ಸರ್. ಮೇಡಮ್ ಔಟ್ ಸ್ಟೇಷನ್ ಅಲ್ಲ ಅಂದ್ರೆ ನನ್ಗೆ ಯಾಕೆ ಮೇಡಮ್ ಕೊಟ್ರಿ ಬಾಡಿಗೆ ಔಟ್ ಸ್ಟೇಷನ್ ಅಂದ್ಬಿಟ್ಟು? ರೆಸ್ಪಾಂಡ್ ಮಾಡಿ ಸರ್, ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್. ಇದೇ ಮತ್ತೆ ಎಲ್ಲಾರು ಹೇಳಿ ಫೋನ್ ಕಟ್ ಮಾಡಿ, ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ. ಸರ್ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡಿ ಸರ್, ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್. ಅದೇ ಹಿಂಗ್ ಹೇಳ್ಬಿಟ್ಟು ಇನ್ನೊಂದ್ 2 ಸಲ ಹೇಳಿ ಮೇಡಮ್. ಜಡ್ಜ್ ಹೇಳ್ತಾರಲ್ಲ, 1 ಸಲ 2 ಸಲ 3 ಸಲ ಅಂತ ಹೇಳಿ ಆಮೇಲೆ ಪಾಸ್ ಮಾಡ್ತಾರ. ಆತರ ಮಾಡ್ಬಿಡಿ. ಇನ್ನೊಂದ್ಸಲಿ ಕಾಲ್ ಬ್ಯಾಕ್ ಮಾಡ್ತೀನಿ ನಾನು ಮತ್ತೆ. ಸರ್ ನೀವು 1000 ಸರಿ ಮಾಡಿದ್ರು ಇದನ್ನೇ ಹೇಳ್ತಾರೆ ಸರ್. ಏನ್ ಪ್ರಾಸೆಸ್ ಇದೆಯೋ ಇವಾಗ ಹೆಂಗ್ ಕೇಳಿಸ್ತು ಮೇಡಮ್? ಇದನ್ನ ಬಿಟ್ಟು ರೆಸ್ಪಾನ್ಸ್ ಮಾಡಿ ಅಂತೀರಿ, ಇವಾಗ ಹೆಂಗ್ ಕೇಳಿಸ್ತು? ಇದು ಔಟ್ ಸ್ಟೇಷನ್ ಆರ್ಡರ್ ಅಲ್ಲ ಅಂತಾನೆ ತೋರಿಸ್ತಾ ಇರೋದು ಸರ್. ಮೇಡಮ್ ಔಟ್ ಸ್ಟೇಷನ್ ಆರ್ಡರ್ ಅಲ್ಲ ಅಂತ ನಿಮ್ ಸಿಸ್ಟಮ್ ಅಲ್ಲಿ ತೋರಿಸಿದ್ರೆ ನಿಮ್ ಸಿಸ್ಟಮ್ ಫಾಲ್ಟ್ ಅದು. ಸರ್ ನಾನ್ ಬಂದಿರೋದು ಔಟ್ ಸ್ಟೇಷನ್ ಅಲ್ವಾ ಸರ್? ಇದು ಆರ್ಡರ್ ಔಟ್ ಸ್ಟೇಷನ್ ಅಂತ ತೋರಿಸ್ತಾ ಇಲ್ಲ ಸರ್. ಮೇಡಮ್ ನಿಮಗ್ ತೋರಿಸ್ತಾ ಇರ್ಬೋದು ಮೇಡಮ್, ನಾನ್ ಬಂದಿರೋದು ಔಟ್ ಸ್ಟೇಷನ್ ಅಲ್ವಾ ಅಂತ ಹೇಳ್ತಾ ಇರೋದು ನಾನು. ಅದನ್ನೇ ಹೇಳ್ತಾ ಇರೋದು, ಔಟ್ ಸ್ಟೇಷನ್ ಅಲ್ಲ ಅಂತ ತೋರಿಸ್ತಾ ಇದೆ ಸರ್. ಅದಂಗೆ ಮೇಡಮ್ ತೋರಿಸ್ತದೆ. ನಿಮ್ ಸಿಸ್ಟಮ್ ಯಾಕೆ ನಂಬ್ತೀರಾ? ಹೌದು ಅಲ್ಲ, ನಿಮ್ಗೆ ಹೊಸೂರು ಅಂತ ಬುಕ್ಕಿಂಗ್ ಕಸ್ಟಮರ್ ಕೊಡ್ತಾವನೆ ಅಂದಿದ ತಕ್ಷಣ ಅದು ಔಟ್ ಸ್ಟೇಷನ್ ಅಂತ ನಿಮ್ಗೆ ಗೊತ್ತಾಗಲ್ವಾ? ಅದು ಔಟ್ ಸ್ಟೇಷನ್ ಆಗಲ್ಲ ಸರ್. ಹೊಸೂರು ಅದು ಔಟ್ ಸ್ಟೇಷನ್ ಅಂತ ಆಗಲ್ಲ. ಹಾಗಾದ್ರೆ ಅದು ಕರ್ನಾಟಕಕ್ಕೆ ಸೇರುತ್ತಾ? ಕರ್ನಾಟಕಕ್ಕೆ ಸೇರುತ್ತಾ? ತಮಿಳವ್ರಿಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ರೆಸ್ಪಾನ್ಸ್ ಬರ್ತಾ ಇಲ್ಲ ಸರ್. ಆಲ್ರೆಡಿ ನಾನು ಏನ್ ಹೇಳ್ಬೇಕು ಹೇಳಾಗಿದೆ ಕಾಲ್ ಅಲ್ಲಿ. ಸೊ ಹಾಗಾಗಿ ನಮ್ಮ ಕಡೆಯಿಂದ ನನ್ಗೆ ಉತ್ತರ ಸಿಕ್ಕಿಲ್ಲ ಮೇಡಮ್, ನನ್ಗೆ ಉತ್ತರ ಸಿಕ್ಕಿಲ್ಲ ಇನ್ನು. ಸಾರಿ ಸರ್, ಇವಾಗ ಆಲ್ರೆಡಿ ನಾನು ನಿಮಗೆ ಹೇಳಾಗಿದೆ ಇದು ಔಟ್ ಸ್ಟೇಷನ್. ಮೇಡಮ್ ನೀವು 1000 ಸಲ ಹೇಳಿದ್ರು ನಾನು 1000 ಸಲ ಫೋನ್ ಮಾಡ್ತೀನಿ ಮತ್ತೆ. ಖಂಡಿತ ಮಾಡಬಹುದು ಸರ್, ನೋ ನೀಡ್ ಟು ವರಿ. ಅವ್ರು 1000 ಸರಿ ಫೋನ್ ಮಾಡಿದ್ರು ಇದೇ ಪ್ರಾಸೆಸ್ ಅನ್ನೇ ಅವ್ರು ನಿಮ್ಗೆ. ಸರಿ, ನಾನು ಫೋನ್ ಮಾಡ್ತೀನಿ. ಲೈವ್ ಮಾಡ್ತಾ ಇದ್ದೀನಿ ಇವಾಗ, ಲೈವ್ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀನಿ. ಖಂಡಿತ ಸರ್ ಮಾಡಿ. ನಾನೆಲ್ಲ ರೆಕಾರ್ಡ್ ಎಲ್ಲ ಪ್ರತಿಯೊಂದು ರೆಕಾರ್ಡ್ ಇದೆ. ಕರ್ನಾಟಕ ತಮಿಳ್ನಾಡು ಒಂದಂತಪ್ಪ, ಕರ್ನಾಟಕ ಫ್ಲಾಗ್ ತಗೊಂಡ್ಬಂದು ಹೊಸೂರು ಬಾರ್ಡರ್ ಅಲ್ಲಿ ಇಕ್ಕಿ ಅಂತ ಹೇಳಿ ಲೈವ್ ಮಾಡ್ತೀನಿ. ಖಂಡಿತ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್ ಸರ್. ಹ್ಯಾವ್ ಅ ನೈಸ್ ಡೇ ಸರ್. ಎಲ್ಲ ಡೌಗಳು ಕಚ್ಕೊಂಡು ಫೋನ್ಗಳು ಕಟ್ ಮಾಡ್ತಾ ಇದ್ದೀರಾ. ಮಾಡಿ ಕಡೆಯಿಂದ ಕಾಲ್ ಡಿಸ್ಕನೆಕ್ಟ್ ಮಾಡಬಹುದು ಸರ್. ಸರ್ ನಿಮ್ಮ ಕಡೆಯಿಂದ ಕಾಲ್ ಡಿಸ್ಕನೆಕ್ಟ್ ಮಾಡಬಹುದು ಸರ್. ನನ್ಗೆ ಉತ್ತರ ಸಿಗಂటే ನಾನು ಕಾಲ್ ಡಿಸ್ಕನೆಕ್ಟ್ ಮಾಡಲ್ಲ ಮೇಡಮ್. ನಾನು ಮತ್ತೆ ಫೋನ್ ಮಾಡ್ತೀನಿ. ಪ್ರಾಸೆಸ್ ಅನ್ನ ಅಪ್ಡೇಟ್ ಖಂಡಿತ ಮಾಡಬಹುದು ಸರ್, ನೋ ನೀಡ್ ಟು ವರಿ ಸರ್. ನೀವೇ ಕಟ್ ಮಾಡಿದ್ರು ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಮಾತಾಡೋದ್ ಕೇಳಿಸ್ತಾ ಇಲ್ಲ ಅಂತ ಡೌಗಳು ಕಚ್ಬಿಟ್ಟು ಮತ್ತೆ ಫೋನ್ ಕಟ್ ಮಾಡ್ತಾ ಇದ್ದೀರಾ ನೀವು ಅವಾಗಿಂದ. ಸರ್ ನಿಮ್ಮ ಕಡೆಯಿಂದ ಕಾಲ್ ಡಿಸ್ಕನೆಕ್ಟ್ ಮಾಡಬಹುದು ಸರ್. ಮೇಡಮ್ ಉತ್ತರ ಕೊಡಿ ಮೇಡಮ್, ನನ್ಗೆ ಕಾಲ್ ಡಿಸ್ಕನೆಕ್ಟ್ ಮಾಡ್ತೀನಿ. ಆಯ್ತು, ನಿಮ್ ಬಿಟ್ಟು ಬೇರೆ ಯಾರಿದ್ದಾರೆ ಮ್ಯಾನೇಜರ್ ಟ್ರಾನ್ಸ್ಫರ್ ಮಾಡಿ ಹೋಗ್ಲಿ. ಯಾವುದೇ ರೀತಿ ಕಾಲ್ ಟ್ರಾನ್ಸ್ಫರ್ ಇದನ್ನ ಮಾಡಕ್ ಆಗಲ್ಲ ಸರ್. ಯಾಕೆ ಮಾಡಕ್ ಆಗಲ್ಲ? ಹಾಗಾದ್ರೆ ಡ್ರೈವರ್ ಸಪೋರ್ಟ್ ಅಂತ ಎಂತಕ್ಕಿರೋದು? ಪಾರ್ಟ್ನರ್ ಕೇರ್ ಅಂತ ಎಂತಕ್ಕಿರೋದು? ಪಾರ್ಟ್ನರ್ ಕೇರ್ ಅಂತ ಎಂತಕ್ಕಿರೋದು? ಪಾರ್ಟ್ನರ್ ಕೇರ್ ಅಂತ ಎಂತಕ್ಕಿರೋದು? ಪಾರ್ಟ್ನರ್ ಕೇರ್ ಅಂತ ಎಂತಕ್ಕಿರೋದು ಮೇಡಮ್? ಹಲೋ, ಹೇಳಿ. ಉತ್ತರ ಕೊಡಿ ಮೇಡಮ್. ಪಾರ್ಟ್ನರ್ ಕೇರ್ ಅಂತ ಎಂತಕ್ಕಿರೋದು?
ಹಲೋ, ಯಾವುದೇ ರೀತಿ ಪ್ರಾಪರ್ ರೆಸ್ಪಾನ್ಸ್ ಬರ್ದೇ ಇರೋದ್ರಿಂದ ನಮ್ಮ ಪ್ರಾಪರ್ ರೆಸ್ಪಾನ್ಸ್ ನಾನ್ ಕೊಡ್ತಾ ಇದ್ದೀನಿ. ನಾನ್ ಅದನ್ನ ಹೇಳ್ಬೇಕು, ಪ್ರಾಪರ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ನಾನ್ ಕಟ್ ಮಾಡ್ಬೇಕು, ನಾನ್ ಮೇಲ್ ಹಾಕ್ಬೇಕು. ಸರ್ ನಾನು ಆಲ್ರೆಡಿ ಹೇಳಾಗಿದೆ ಸರ್. ಇದನ್ನು ಮೇಡಮ್ ನೀವ್ ಹೇಳಾಗಿದೆ, ನಾನ್ ಹೇಳೋದ್ನ ನೀವು ಕೇಳ್ತಾ ಇಲ್ವಲ್ಲ. ಮ್ಯಾನೇಜರ್ ಟ್ರಾನ್ಸ್ಫರ್ ಮಾಡಿ ಕಾಲ್ನ. ಸಾರಿ ಸರ್, ಇದನ್ನ ಮಾಡಕ್ ಆಗಲ್ಲ ಸರ್. ಯಾಕೆ ಮಾಡಕ್ ಆಗಲ್ಲ? ಸರಿ, ಮ್ಯಾನೇಜರ್ ನಂಬರ್ ಕೊಡಿ, ನಾನೇ ಫೋನ್ ಮಾಡ್ತೀನಿ. ಸಾರಿ ಸರ್, ಆ ಥರ ಯಾರಿಗೂ ನಾವು ಇದನ್ನ ಕಾಲ್ ಅನ್ನ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಸರ್. ನಂಬರ್ ಕೊಡಿ ಮೇಡಮ್, ನಾನ್ ಫೋನ್ ಮಾಡ್ತೀನಿ. ಆ ಥರ ಯಾವುದೇ ರೀತಿ ನಂಬರ್ ಕೂಡ ಇಲ್ಲ ಸರ್. ಆತರ ಯಾವ್ದೇ ರೀತಿ ನಂಬರ್ ಇಲ್ಲ ಅಂದ್ರೆ ಹಾಗಾದ್ರೆ ನಾವೇನ್ ಮಾಡೋಣ ಸರ್? ಮೇಡಮ್? ಕಮಿಷನ್ ಮಾತ್ರ ಕರೆಕ್ಟ್ ಆಗಿ ತಗೋತೀರಾ? ಡಬಲ್ ಆಗಿ ತಗೊಂಡಿದ್ದೀರಾ ಕಮಿಷನ್? ಏನ್ ಬೆಂಗಳೂರು ಲೋಕಲ್ ಸಿಟಿಲಿ ಹೊಡಿತಾ ಇದ್ದೀನಾ? ಬೆಂಗಳೂರು ಬಿಟ್ಟು 20 ಕಿಲೋಮೀಟರ್ ಈಚೆ ಕಳಿಸ್ಬಿಟ್ಟು ಇವಾಗ ಫೋನ್ ಕಾಲ್ ಡಿಸ್ಕನೆಕ್ಟ್ ಮಾಡಿ ಕೇಳಿಸ್ತಾ ಇಲ್ಲ ಅಂತ ಬೇರೆ ಇದ್ ಮಾಡ್ತಾ ಇದ್ದೀರಾ. ಉತ್ತರ ಕೊಡಿ ಮೇಡಮ್. ಸಾರಿ ಸರ್, ನನ್ನ ಕಡೆಯಿಂದ ಆಲ್ರೆಡಿ ನಿಮ್ಗೆ ಹೇಳಾಗಿದೆ ಸರ್. ಏನ್ ಹೇಳಾಗಿದೆ? ನನ್ಗೆ ಔಟ್ ಸ್ಟೇಷನ್ ಎಲಿಜಿಬಲ್ ಇಲ್ಲ ಅಂದ್ಮೇಲೆ ನೀವು ಔಟ್ ಸ್ಟೇಷನ್ ಹಿಂಗ್ ಕೊಟ್ರಿ? ನೀವು ತಮಿಳ್ನಾಡು ನಿಮಗ್ ಕರ್ನಾಟಕ ಆಗೋಯ್ತಾ? ನೀವಿಬ್ರು ಒಂದಾಗ್ಬಿಟ್ರಾ? ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ತೀವಿ, ನೀವಿಬ್ರು ಒಂದಾಗ್ಬಿಟ್ರಾ? ಎಲ್ಲ ಡ್ರೈವರ್ಗಳಿಗೂ ನಮಸ್ಕಾರ. ಈ ಪೋರ್ಟರು ಅನ್ನೋದು ಒಂದು ತುಂಬ ದೊಡ್ಡ ಫ್ರಾಡ್ ಕಂಪನಿ. ಈ ಫ್ರಾಡ್ ಕಂಪ್ನಿಲಿ ಅವ್ರು ದುಡ್ಡು ನುಂಗಕ್ಕೆ ನಾನಾ ರೀತಿ ಪ್ರಯತ್ನಗಳನ್ನ ಪಡ್ತಾವ್ರೆ. ದಯವಿಟ್ಟು ನಾನು ಹಾಕೋ ಪ್ರತಿಯೊಂದು ವಿಡಿಯೋನೇ ಆಗಲಿ, ಪ್ರತಿಯೊಂದು ವಿಡಿಯೋದಲ್ಲೂ ಬಂದ್ಬಿಟ್ಟು ನಾನು ಒಂದೇ ಮಾತು ಹೇಳ್ತೀನಿ. ಒಂದೊಂದನ್ನೇ ನಿಮಗೆ ಹೇಳಿ, ಒಂದೊಂದನ್ನೇ ನಿಮಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ನಿಮ್ಮನ್ನು ಕರ್ಕೋತವ್ರೆ. ಯಾವುದಕ್ಕೂ ಗುಲಾಮ್ರಾಗಕ್ಕೆ ಹೋಗಬೇಡಿ. ಗುಲಾಮ್ ಆಗದೆ ನೀವು ಡ್ಯೂಟಿ ಮಾಡಿ. ಗಾಡಿ ನಿಮ್ಮದು, ಡೀಸೆಲ್ ನಿಮ್ಮದು, ಶ್ರಮ ನಿಮ್ಮದು. ಪೋರ್ಟರ್ ಒಂದು ಕಮಿಷನ್ 20% ತಗೋತವನೆ. ಔಟ್ ಸ್ಟೇಷನ್ ಅಮೌಂಟು ಕೊಡ್ತಾಯಿಲ್ಲ, ಔಟ್ ಸ್ಟೇಷನ್ ಅಂತ ಮೆನ್ಷನ್ ಆಗ್ತಾಯಿಲ್ಲ. ನಾನು ಹೊಸೂರಿಂದ ಕಲ್ಯಾಣ ನಗರದಿಂದ ಹೋಗಿದ್ದು, ಹೊಸೂರು ಬಾರ್ಡ್ರಿಂದ 20 ಕಿಲೋಮೀಟ್ರ್ ಒಳಗಡೆ ಹೋಗಿದ್ದೀನಿ. ಅಂದರೆ ಈ ಸರ್ಜಾಪುರ ರೋಡಲ್ಲಿ ಒಂದು 20 ಕಿಲೋಮೀಟ್ರ್ ಒಳಗಡೆ ಹೋಗಿದ್ದೀನಿ. ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಒಂದು ಬಾಡಿಗೆನೂ ಇಲ್ದಂಗೆ ನಾನು ನನ್ನ ಮನೆ ಲಗ್ಗೇರಿ ಗಂಟ ನಾನು ಖಾಲಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರಲ್ಲೂ ಒಂದು ವಿನಂತಿ, ಇನ್ನೊಂದು ಯಾವುದೇ ಬಾಡಿಗೆ ಬಂದ್ರೂ ದಯವಿಟ್ಟು ನೀವು ಅದಕ್ಕೆ ನೀವು ಕ್ವಶನ್ ಮಾಡಲೇಬೇಕು. ಕ್ವಶನ್ ಮಾಡಿ ಇದು ಮಾಡಲೇಬೇಕು. ಪೋರ್ಟರ್ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇಷ್ಟೆಲ್ಲ ಹೋರಾಡ್ತಾಯಿದ್ದೀವಿ. ದಯವಿಟ್ಟು ಯಾರೇ ಆಗಿರಲಿ ನೋಡಿ, ನಿಮಗೆ ಅಮೌಂಟನ್ನು ಕಮ್ಮಿ ಕೊಡ್ತಾವನೆ. ಪ್ರತಿಯೊಂದು ಬಾಡಿಗೆಗೂ ಅಮೌಂಟು ಕಮ್ಮಿ ಆಗಿದೆ. ತಾವು ತಮ್ಮ ಪರ್ಸ್ನಲ್ ಬಾಡಿಗೆಗಳನ್ನ ಹಿಡ್ಕೊಂಡು ನೀವೇ ಪರ್ಸ್ನಲ್ ಬಾಡಿಗೆ ಇಟ್ಕೊಳ್ಳಿ. ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಹಾಕಿ ನನ್ನ ನಂಬರ್ಗೆ ಫೋನ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ನೀವು ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ಅದರಲ್ಲೂ ಬಾಡಿಗೆಗಳು ಬರ್ತವೆ. ಬಾಡಿಗೆಗಳು ತೊಗೊಳ್ಳಿ, ಬಾಡಿಗೆಗಳು ಹೊಡೀರಿ. ನಿಮ್ಮ ಹತ್ರ ಬಾಡಿಗೆ ಇದ್ದರೂ ಹಾಕಿ ತಗೊಳ್ಳಿ, ಮಾಡಿ. ಪೋರ್ಟರ್ ಕಂಪ್ನಿಗೆ ಗುಲಾಮತೆ ಬೇಡ. ನಮ್ಮದು ಪೋರ್ಟರ್ ಕಂಪ್ನಿಯವನು ಆದಷ್ಟು ಬೇಗ ಮುಚ್ಚಲಿ ಅನ್ನೋದು ನಮ್ಮೆಲ್ಲರ ಆಸೆ. ಪೋರ್ಟರು ಸ್ವಾಮಿ 12,000 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಸುಮಾರು ಜನ ಫೋನ್ ಮಾಡಿದ್ದೀರಾ, ಇದು ಹೆಂಗೆ ಆ್ಯಕ್ಟಿವೇಟ್ ಮಾಡೋದು, ಕಸ್ಟಮರ್ ಕೇರ್ಗೆ ಫೋನ್ ಮಾಡಬೇಕಾ, ಯಾರಾದರೂ ಫೋನ್ ಮಾಡ್ತಾರಾ, ಇಲ್ಲ ಆಫೀಸ್ಗೆ ಹೋಗ್ಬೇಕಾ ಅಂತ ಕೇಳಿದ್ದೀರಾ. ಸಂತೋಷ. ಬಟ್ ಏನಂದರೆ ನೀವು 12,000 ರೂಪಾಯಿ ದುಡಿಬೇಕು ಅಂದಿದ್ರೆ ಪೋರ್ಟರಲ್ಲಿ ಏಂತಿಗೆ ಸ್ವಾಮಿ 10 ಅವರ್ ಲಾಗಿನ್ ಇಡ್ತೀರಾ? ಹೋಗ್ರಿ, ಅಂಕಲ್ ಡೆಲಿವರಿ ಮಾಡಿರಿ, ಇಲ್ಲ ನೋ ಬ್ರೋಕರ್ ಮಾಡಿರಿ, ಇಲ್ಲ ಯಾವುದಾದ್ರು ಸ್ಟ್ಯಾಂಡು ಏನಾದರೂ ಮಾಡ್ಕೊಂಡು ಅಲ್ಲಿ ಯಾವುದಾದ್ರೂ ಬರೀ. ನೀವು 12,000 ರೂಪಾಯಿಗೆ ವಾರಕ್ಕೆ ಹೊಡಿತೀನಿ ಅಂತ ಬಂದು ಇರೋ ಡ್ರೈವರ್ಗಳು, ನಿಯತ್ತಾಗಿ ಮಾಡ್ತಾಯಿರೋ ಡ್ರೈವರ್ಗಳಿಗೂ ಬೆಲೆ ಇಲ್ಲ ಇವತ್ತು. ಫಸ್ಟೇ ಕಾರ್ ಡ್ರೈವಿಂಗಲ್ಲಿ ಔಟ್ಸೈಡಿಂದ ಕರ್ಕೊಂಬಂದು ಎಲ್ಲ ಮಾಡಾಯಿತು. ಆಟೋದವ್ರನ್ನೂ ಕರ್ಕೊಂಬಂದು, ಹಿಂದಿಯವ್ರನ್ನ ಎಲ್ಲ ಕರ್ಕೊಂಬಂದು ಕುಂಡ್ರಸಾಯಿತು. ಮತ್ತು ನಮ್ಮ ಲಗೇಜ್ ಫೀಲ್ಡಲ್ಲೂ ಹಿಂದಿ ಡ್ರೈವರ್ಗಳು ಬೇಜಾನ್ ಜನ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಜಾಗ ಇಲ್ಲ, ಆ ಥರ ಆಗೋಗಿದೆ. ದಯವಿಟ್ಟು ನೀವು ಹಿಂದಿಯವ್ರನ್ನ ಪ್ರೋತ್ಸಾಹ ಮಾಡಿ ಹೆಂಗೆ ಒಳಗಡೆ ಬಿಡ್ತಾಯಿದ್ದೀರೋ ನಮಗೆ ಅಷ್ಟೇ ಕೆಟ್ಟದಾಗ್ತಿದೆ. ದಯವಿಟ್ಟು ಹಿಂದಿಯವ್ರನ್ನ ಆದಷ್ಟು ನೀವು ಯಾವುದೇ ಗಾಡಿ ಕೊಡಬೇಕಂದ್ರೂ ಹಿಂದಿಯವ್ರಿಗೆ ದಯವಿಟ್ಟು ಗಾಡಿ ಕೊಡೋಕ್ಕೆ ಹೋಗಬೇಡಿ. ಕನ್ನಡದವನಾಗಿರಲಿ, ಕರ್ನಾಟಕದಲ್ಲಿ ಓಡಿಸೋನು ಕನ್ನಡಿಗನಾಗಿರಲಿ, ಇಷ್ಟೇ ಕೇಳೋದು.
ನಾವು ಅವರು ಬಾಲ ಹಿಡ್ಕೊಂಡು ಹೋದಂಗೆ ಅವರು ನಮ್ಮನ್ನು ಬಾಲದಲ್ಲೇ ಎಳೆದು ಹೊಡಿತಾರೆ. ದಯವಿಟ್ಟು ಯಾರು ಪೋರ್ಟರ್ ಅನ್ನೋ ವಿಷಯದಲ್ಲಿ ಸ್ವಲ್ಪ ಬೇಜವಾಬ್ದಾರಿ ತಗೋಬೇಡಿ. ಅವರು ಸ್ಟಾರ್ಟಿಂಗ್ ಚೆನ್ನಾಗೇ ಕೊಡ್ತಾರೆ, ಹೋಗ್ತಾ ನಿಮಗೆ ತೋರಿಸ್ತಾರೆ, ಅವ್ರ ಬುದ್ಧಿ ಏನು ಅಂತ ತೋರಿಸ್ತಾರೆ. ದಯವಿಟ್ಟು 14,000 ನಂಬ್ಕೊಂಡು ಹೋಗಬೇಡಿ. ಮತ್ತು ಬ್ರ್ಯಾಂಡಿಂಗ್ ಅನ್ನೋದು ಒಂದು ಸ್ಟಿಕ್ಕರ್ ಅಂಟಿಸ್ಬೇಕು, ಎಲ್ಲ ಮಾಡಬೇಕು. RTO ಹಿಡಿದಾಗ ಒಬ್ಬ ನನ್ನ ಮಗನೂ ಬರಲ್ಲ ಅಲ್ಲಿಗೆ. ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, RTOದಲ್ಲಿ ಫೈನ್ ಆಗುತ್ತೆ. ಅವ್ರು ಲೈಸೆನ್ಸ್ ತಗೊಂಡಿಲ್ಲ, ಪೋರ್ಟರ್ ಅವರು ಲೈಸೆನ್ಸ್ ತಗೊಂಡಿಲ್ಲ. ಸುಮ್ಮನೆ ಏಮಾರಿಸಿ ನಿಮಗೆ ಪೋರ್ಟರ್ ಲೈಸೆನ್ಸ್ ತಗೊಂಡಿದ್ದೀವಿ ಅಂತೇಳಿ ಇದು ಮಾಡ್ತಾವ್ರೆ. ಅಂದರೆ ಒಂದು ಸಲ ಬ್ರ್ಯಾಂಡಿಂಗ್ ಆದಮೇಲೆ ನೆಕ್ಸ್ಟ್ ಸಲ ನೀವು ಬ್ರ್ಯಾಂಡಿಂಗ್ ಮಾಡಬೇಕಂದ್ರೆ ಲಾಸ್ಟ್ ಟೈಮ್ 1,500 ರೂಪಾಯಿ ಚಾರ್ಜ್ ಇತ್ತು. ಇವಾಗ ನಿಮಗೆ ಫ್ರೀಯಾಗೆ ಬ್ರ್ಯಾಂಡಿಂಗ್ ಮಾಡಿಕೊಡ್ಬೋದು. ಬಟ್ ಹೋಗ್ತಾ ನೆಕ್ಸ್ಟ್ ಮಂತು ಆಗ್ತಾ ಇದ್ದಂಗೆ ಸರ್ ಬ್ರ್ಯಾಂಡಿಂಗ್ ಮಾಡಿಸ್ಕೋಬೇಕು ಸರ್, 1ನೇ ತಿಂಗಳು ನಿಮಗೆ ಫ್ರೀ ಕೊಟ್ಟಿದ್ದು, ಈ ತಿಂಗಳು ಫ್ರೀ ಕೊಡೋಕ್ಕಾಗಲ್ಲ ಅಂತ 1ನೇ ತಿಂಗಳಲ್ಲಿ ನಿಮಗೆ ರುಚಿ ತೋರಿಸಿರ್ತಾರೆ. 1ನೇ ತಿಂಗಳಲ್ಲಿ ರುಚಿ ತೋರಿಸಿ 2ನೇ ತಿಂಗಳಲ್ಲಿ ನಿಮಗೆ ಬ್ರ್ಯಾಂಡಿಂಗು ಫ್ರೀ ಅಂತ ಇದು ಮಾಡ್ತಾರೆ. ದಯವಿಟ್ಟು ನೀವು ಅದು ಫ್ರೀ 1 ತಿಂಗಳು ಫ್ರೀಗೋಸ್ಕರ ನೀವು ಸ್ಟಿಕ್ಕರ್ ಎಲ್ಲ ಹಾಕ್ಕೊಂಡು ಗಾಡಿಗೆ ಬ್ಯಾನರ್ ಕಟ್ಕೊಂಡು ವನವಾಸ ಪಡೋಕ್ಕೆ ಹೋಗ್ಬೇಡಿ. ನೀವು ಸ್ಟಿಕ್ಕರು ಅದು ಇದು ಹಾಕಿದ್ರೆ, ಬ್ಯಾನರ್ ಏನಾದರೂ ಹಾಕಿದ್ರೆ ನಿಮಗೆ ಎಲ್ಲ ಕಡೆನೂ ಗಾಡಿ ಹಿಡಿತಾರೆ. ಈವನ್ RTOದವರೇ ಹಿಡಿಬೇಕು ಅಂತಲ್ಲ, ಚಿಕ್ಕಪೇಟೆಯಲ್ಲಿ ಒಳಗಡೆ ಹೋದರೂ ಹಿಡಿತಾರೆ, ಮಾಲೂರು ಕಡೆ ಹೋದರೂ ಹಿಡಿತಾರೆ. ಪೋರ್ಟರ್ ಗಾಡಿಗೆ ಲಿಮಿಟ್ಸ್ ಇದೆ. ಪೋರ್ಟರ್ ಗಾಡಿ ಬೆಂಗಳೂರು ಒಳಗಡೆ ಮಾತ್ರ ಓಡಾಡಬೇಕು ಅನ್ನೋ ಒಂದು ಲಿಮಿಟ್ಸ್ ಇದೆ. ಅದು ಬಿಟ್ಟು ಈಚೆ ಹೋಯ್ತು ಅಂದರೆ ಎಲ್ಲ ಸ್ಟ್ಯಾಂಡ್ ಅವರು ಹಿಡಿತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತು.